ದೇವರಲ್ಲಿ ರಕ್ಷಣೆ ಹೊಂದದೇ ಇರುವವರು ಅವ್ರು ಯಾರು ಕೂಡ ಚಿರಂಜೀವಿಯಾಗಿ ಜೀವಿಸಲು ಸಾಧ್ಯ ಇಲ್ಲ. ಇಡೀ ಲೋಕದಲ್ಲಿ ಚಿರಂಜೀವಿ ಆಗಿರುವಂಥವ್ರು ಒಬ್ಬರೇ, ಅದು ಯೇಸು, ಜೀಸಸ್ ಕ್ರೈಸ್ಟ್ ಓನ್ಲಿ. ಆಮೇನ್ ಹಾಲೆಲೂಯಾ. ಯಾಕಂದರೆ ಆತನು ಒಬ್ಬನೇ ಸದಾ ಕಾಲವೂ ಜೀವಿಸುವ ಆತನು, ಸಾವಿಲ್ಲದೆ ಜೀವಿಸ್ತಾನೇ ಇದ್ದಾನೆ ಈಗಲೂ ಕೂಡ. ಆಮೇನ್ ಹಾಲೆಲೂಯಾ. ಮರಣವನ್ನು ಆತನು ಜಯಿಸಿದ್ದಾನೆ. ಮರಣವನ್ನು ಜಯಿಸಿರುವುದು ರಾಜರು ಈ ಭೂಮಿಯಲ್ಲಿ ಒಬ್ಬರೂ ಇಲ್ಲ. ಆಮೇನ್ ಹಾಲೆಲೂಯಾ. ಹಾಗಾಗಿ ಯಾರು ಕೂಡ ಚಿರಂಜೀವಿ ಆಗಿರಲು ಅವ್ರಿಗೆ ಸಾಧ್ಯವಿಲ್ಲ. ಆದರೆ ಯೇಸು ಕ್ರಿಸ್ತನೊಬ್ಬನೇ ಈ ಲೋಕದಲ್ಲಿ ಚಿರಂಜೀವಿಯಾಗಿ ಇದ್ದಾನೆ, ಸದಾಕಾಲ ಜೀವಿಸ್ತಿದ್ದಾನೆ. ಆತನಿಗೆ ಸಾವೇ ಇಲ್ಲ. ಆತನು ಸಾವನ್ನೇ ಜಯಿಸಿರುವ ಆತನು ಆಗಿದ್ದಾನೆ. ಆಮೇನ್ ಹಾಲೆಲೂಯಾ. ಹಾಗಾಗಿ ದೇವರ ಮಕ್ಕಳಿಗೂ ಕೂಡ ಮುಂದೆ ಇದೊಂದು ಒಳ್ಳೆಯ ಅವಕಾಶ. ರಕ್ಷಣೆ ಹೊಂದಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀತಿವಂತರಾಗಿ ಜೀವಿಸಿದ ಎಲ್ಲರನ್ನ ದೇವರು ಕೂಡ ಮುಂದಿನ ಒಂದು ಕಾಲವನ್ನು ದೇವರು ನೇಮಿಸಿದ್ದಾನೆ. ಅವರನ್ನು ಕೂಡ ದೇವರು ಚಿರಂಜೀವಿ ಆಗಿರುವಂತೆ ಆಶೀರ್ವಾದ ಖಂಡಿತವಾಗಿ ಮಾಡುವವನಾಗಿದ್ದಾನೆ. ಅದನ್ನು ನಂಬೋರು ಮಾತ್ರ ನಾವು ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಾಲೆಲೂಯಾ. ಯಾಕೆಂದರೆ ಯೇಸುವನ್ನು ನಂಬುವವರು ಯೇಸುವಿನಂತೆ ಚಿರಂಜೀವಿಯಾಗಿರುತ್ತಾರೆ. ಆಮೇನ್ ಹಾಲೆಲೂಯಾ. ಯೇಸುವನ್ನು ನಂಬದೇ ಇರುವವರು ಅವರು ಚಿರಂಜೀವಿಯಾಗಿ ಇರಲು ಸಾಧ್ಯ ಇಲ್ಲ. ಅದಕ್ಕೆ ದೇವರು ಕೊಡೋದಿಲ್ಲ. ಯಾಕೆಂದರೆ ದೇವರನ್ನು ನಂಬದೇ ಇರುವವರು ನಿತ್ಯ ನರಕದ ದಂಡನೆಗೆ ಬಾಧ್ಯರಾಗುವರು. ನಂಬುವವರು ಚಿರಂಜೀವಿಯಾಗಿ ಕರ್ತನೊಂದಿಗೆ ಅವರು ಜೀವಿಸುವವರಾಗಿರ್ತಾರೆ. ಆಮೇನ್ ಹಾಲೆಲೂಯಾ. ಯಾಕೆಂದರೆ ದೇವರ ಮಕ್ಕಳು ದೇವರು ಕೂಡ ಸಾವಿಲ್ಲದೆ, ದೇವರ ಮಕ್ಕಳು ಕೂಡ ಸಾವಿಲ್ಲದ ಹಾಗೆ ದೇವರು ನಿತ್ಯ ಜೀವನ ದೇವರು ತನ್ನ ಮಕ್ಕಳಿಗೆ ಮಾತ್ರ ಆತನು ಕೊಡುವವನಾಗಿದ್ದಾನೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು ಎಂಥ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯಾ. ಅಕ್ಕಪಕ್ಕದಲ್ಲರೂ ಕೂಡ ಕೇಳಿಕೊಟ್ಟಿರಲಿ. ನೀವು ಚಿರಂಜೀವಿಯಾಗಿ ಜೀವಿಸಬೇಕಂದ್ರೆ ಯೇಸುವನ್ನ ನಂಬುವವರಾಗಿದ್ದು ಯೇಸುವಿನಲ್ಲಿ ನೀವು ರಕ್ಷಣೆ ಹೊಂದಿರುವುದಾದರೆ ಮುಂದೆ ಖಂಡಿತವಾಗಿ ನೀವು ಚಿರಂಜೀವಿಯಾಗಿ ಜೀವಿಸುತ್ತೀರಾ. ಆಮೇನ್ ಹಾಲೆಲೂಯಾ.